ಬಿಜೆಪಿ ಅಧ್ಯಕ್ಷರಾಗಿ ವಿಜೇಂದ್ರ ಮುಂದುವರಿಸಿದ್ರೆ ನಾನು ನನ್ನ ದಾರಿ ನೋಡ್ಕೊಳ್ತೀನಿ, ಹಿಂದುತ್ವ ಆಧಾರದ ಮೇಲೆ ನಾವೊಂದು ಪಕ್ಷ ಕಟ್ಟೋ ತೀರ್ಮಾನ ತಗೋತೀವಿ, ಜನರ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ಬದಲಾವಣೆ ಚರ್ಚೆ ಆಗ್ತಾ ಇದೆಯಾ? ಈಗ ಕಾದು ನೋಡ್ತೀರಾ ಅಥವಾ ಮುಂದಿನ ನಿರ್ಧಾರ ತಗೋತೀರಾ? ಇಲ್ಲ, ನನಗೇನು ಗಡಿಬಿಡಿ ಇಲ್ಲ. ಈಗ ಏನೋ 3 ವರ್ಷ ಇದೆ. ವಿಜೇಂದ್ರನೇ ಮುಂದುವರಿಸ್ತೀನಿ ಅಂತ BJP ನಿರ್ಣಯ ಮಾಡಿದ್ರೆ ನಾವು ಮತ್ತೊಂದು ವಿಚಾರ ಮಾಡ್ತೀವಿ. ಹಿಂದುತ್ವ ಆಧಾರದ ಮೇಲೆ ಒಂದು ಪ್ರಾದೇಶಿಕ ಪಕ್ಷದ ಬಗ್ಗೆ ಚಿಂತನೆ ಪ್ರಾರಂಭ ಮಾಡ್ತೀವಿ. ಅವ್ರೇನೋ ತೆಗೆದ್ರಂದರೆ ಮುಂದೆ ಅವ್ರು ತೆಗೆದ ಮ್ಯಾಗ ಎಲ್ಲ ಗೇಟ್ಗಳು ಓಪನ್ ಹಾಕೋತ ಹೋಗ್ಬಿಡ್ತಾರೆ. ಹಿಂದಕ್ಕೆ ನಾವು ಸಣ್ಣವರಿದ್ದ ಕತ್ತಿ ಹೇಳ್ತಿದ್ವಿ, 7 ಬಾಗಿಲದಾವು, 7 ಸಮುದ್ರ ದಾಟಬೇಕು, ಸಮುದ್ರದ ಅಲ್ಲಿ ಒಂದು ಅಡವಿ ಐತಿ, ಅಡವಿಯಾಗ ಒಂದು ಗಿಡ ಐತಿ, ಗಿಡದಾಗ ಒಂದು ಪಕ್ಷಿ ಕೂತೈತಿ, ಅದ್ರ ಕುತ್ತಿಗೆ ಚಿಗಿದ್ರೆ ಇವ ಸಾಯ್ತಾನ ಅಂತ ಹೇಳ್ತಿದ್ರಲ್ಲ. ಹಂಗೆ ಅದನ್ನು ತೆಗೆದು ಬಿಟ್ರೆ ಎಲ್ಲ ಬಾಗಿಲುಗಳು ದಡ 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 ತಗೋತದೆ. ಹಲವಾರು ನಾಯಕರು ಯತ್ನಾಳ್ ಅವರನ್ನ ವಾಪಸ್ ಬಿಜೆಪಿಗೆ ಸೇರಿಸಬೇಕು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಆಹ್ವಾನ ಬಂದರೆ ವಾಪಸ್ ಬಿಜೆಪಿಗೆ ಹೋಗ್ತೀರಾ? ನಾವು ನೋಡ್ರಿ, ನಾವು BJP ಬಿಟ್ಟೇ ಇಲ್ಲ, ಅವ್ರಾಗ ಹೊರಗೆ ಹಾಕ್ತಾರೆ. ನಾ ಎಂದು ಬಿಟ್ಟೀನಿ BJP ನಾನಷ್ಟು ಸಿದ್ಧಾಂತ ತತ್ವಗಳು ಯಾರೂ ಪಾಲಿಸಿಲ್ಲ ಕರ್ನಾಟಕದಾಗ. ಹೇಳ್ರಿ, ಯಾರು ಮುಖ್ಯಮಂತ್ರಿ ಮಾಡಿದ್ರಲ್ಲ, ಸದಾನಂದ ಗೌಡ ಮಾಡಿದ್ರು, ಬೊಮ್ಮಾಯಿ ಮಾಡಿದ್ರು, ನಮ್ಮ ಯಾರು ಜಗದೀಶ್ ಶೆಟ್ಟರ್ ಮಾಡಿದ್ರು, ಏನು ಮಾಡಿದ್ರಿ? ಹಿಂದುತ್ವ ಏನಾರು ಉಳಿತಾ? ಇವತ್ತು ಎಷ್ಟೋ ಅತ್ಯಾಚಾರ ಅದು, ನಮ್ಮ ಹಿಂದೂ ಕಾರ್ಯಕರ್ತರ ಕೊಲೆ ಅದು, ಏನೂ ಮಾಡಲಿಲ್ಲ. ನಾ ಇದ್ದಂದ್ರೆ ಬರೋಬ್ಬರಿ ಕಟ್ಟು ತೆಗಿತಿದ್ದೆ. ಒಂದು ಕೊಲೆ ಅಲ್ಲ, ಹೊರಗೆ ಬರಬೇಕಾದ್ರೆ ಮನೆಗೆ ಹೇಳೇ ಬರಬೇಕು. BJP ಯತ್ನಾಳ್ ಅವ್ರ ಪಾಲಿಗೆ ತಾಯಿ ಇದ್ದಂತೆ. ಹೌದು.